ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್. ಇವತ್ತು ಡೇ 26 ಪೋಲ್ಟ್ರಿ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರ್ಯಾಕಿಂಗ್ ಮುಗಿಸ್ಕೊಂಡು ಸೈಲೋ ಸಿಸ್ಟಮ್ಗೆ ಫೀಡ್ ಹಾಕ್ದೆ. ಇವತ್ತು ಕೂಡ 40 ಬ್ಯಾಗ್ ಫೀಡ್ ಕನ್ಸಪ್ಷನ್ ಆಗಿದೆ. ಹಾಗೆ ಇವತ್ತು ಬಾಡಿ ಆವರೇಜ್ ನೋಡ್ಬೇಕಾದ್ರೆ 1 ಕೆಜಿ 590 ಗ್ರಾಮ್ ಬರ್ತಾ ಇದೆ. ಹಾಗೆ FCR ಕೂಡ ಇವತ್ತು ಚೆಕ್ ಮಾಡಿದೆ. ಇವತ್ತು 1.40 ಬರ್ತಾ ಇದೆ ಇವತ್ತಿಗೆ. ಪರವಾಗಿಲ್ಲ ಅಂತ ಹೇಳ್ಬೋದು. ಈ ಬ್ಯಾಚು ಚೆನ್ನಾಗಿ ಗ್ರೋತ್ ಬರ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಸುಮಾರು ಜನ ಫ್ರೆಂಡ್ಸು ಎಂಕ್ವೈರಿ ಮಾಡ್ತಾ ಇದ್ದೀರಾ, ಸರ್ ಬಜೆಟ್ ಎಷ್ಟಾಗುತ್ತೆ ಸರ್ ಈ ಫಾರ್ಮ್ಗೆ, ಯಾವ ಥರ ಕಾಸ್ಟ್ ಬರುತ್ತೆ, ಯಾವ ಥರ ಪ್ರಾಫಿಟ್ ಬರುತ್ತೆ, ಹಾಗೆ EC ಸೈಡ್ಗೂ ಓಪನ್ ಸೈಡ್ಗೂ ಏನು ಡಿಫ್ರೆನ್ಸ್ ಇದೆ, ನಿಮಗೆ ಎಷ್ಟು ಕಾಸ್ಟ್ ಬಿತ್ತು ಸರ್, ಬ್ರೂಡರ್ ಎಲ್ಲಿ ಸಿಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ, ಇಂಥ ತುಂಬಾನೇ ಕ್ವಶನ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಎಲ್ಲ ಕ್ವೈರೀಸ್ ಬಗ್ಗೆನೂ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಇನ್ಫಾರ್ಮೇಶನ್ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ಸದ್ಯದಲ್ಲಿ. ತುಂಬಾ ಜನ ಲೊಕೇಶನ್ ಕೇಳ್ತಾ ಇದ್ದೀರಾ, ಹಾಗೆ ನಂಬರ್ ಕೂಡ ಕೇಳ್ತಾ ಇದ್ದೀರಾ. ಸರ್ ಕ್ಷಮೆ ಇರಲಿ, ನಮ್ಮ EC ಸೆಟ್ ಫಾರ್ಮ್ ಅಲ್ಲಿ ವಿಸಿಟರ್ಸ್ಗೆ ಅಲೋ ಮಾಡಲ್ಲ, ಬಯೋಸೆಕ್ಯೂರಿಟಿ ರೀಸನ್ ಆಗಿರುತ್ತೆ. ಬರ್ಡ್ಸ್ ಹೋಗಾದ್ಮೇಲೆ ನಾನು ಒಂದ್ಸತಿ ಪ್ಲಾನ್ ಮಾಡಿಬಿಟ್ಟು ನಿಮಗೆಲ್ಲ ನಾನು ತಿಳಿಸ್ಕೊಡ್ತೇನೆ ಯಾವಾಗ ಬರಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಿಮಗೆ ಯಾವುದೇ ತರಹದ EC ಸೆಟ್ ಬಗ್ಗೆ ಆಗಿರ್ಬೋದು, ಓಪನ್ ಸೆಟ್ ಬಗ್ಗೆ ಆಗಿರ್ಬೋದು ಕ್ವಶನ್ಸ್ ಇದ್ರೆ ಕೇಳಿ, ನಾನು ಅದನ್ನ ಕ್ಲಿಯರ್ ಮಾಡ್ತೇನೆ. ಹಾಗೆ ನೀವೆಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ತರ ಸಪೋರ್ಟ್ ನನ್ನ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ನನ್ನ ಯೂನಿಕಾರ್ನ್ ಫಾರ್ಮ್ ಪೇಜ್ನ ಫಾಲೋ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.